ಹಾಯ್, ಗುಡ್ ಆಫ್ಟರ್ನೂನ್. ದೆಹಲಿ ಕಾರ್ಸ್ಗಳಲ್ಲಿ ಫಸ್ಟ್ ಪ್ಲೇಸಲ್ಲಿ ನಿಲ್ಲುವಂಥದ್ದು ಕರಲ್ ಬಾಗ್. ಈ ಕರಲ್ ಬಾಗ್ ಆದಮೇಲೆ ನಮಗೆ ಸಿಗುವಂತಹ ಇನ್ನೊಂದು ಅಮೇಝಿಂಗ್ ಪ್ಲೇಸ್ ಅಂದರೆ ಅದು ರೋಹಿಣಿ ಸೆಕ್ಟರ್ಸ್ 3, 7, 10, 5 ಹೀಗೆ ಸಿಗುವಂಥದ್ದು. ಅದರಲ್ಲಿ ಕೆಲವೊಂದಷ್ಟು ಪಾಪ್ಯುಲರ್ಸ್ ಇದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ಬರು. ಅದೇ ಬೇರೆ ಇನ್ಯಾರೂ ಅಲ್ಲ, ಮಿಡ್ ಸೆಗ್ಮೆಂಟ್ನ ಬಜೆಟ್ ಫ್ರೆಂಡ್ಲಿ ಕಾರ್ ಹಬ್. ಇವ್ರದ್ದು ಕತೆ ಏನೇನಂತ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪ್ರಾಬ್ಲಿ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಾಕಷ್ಟು ಮಾಹಿತಿ ಬಗ್ಗೆ, ಯೂಸರ್ ಕಾರ್ಸ್ ಮತ್ತು ಬೇರೆ ರಾಜ್ಯದಿಂದ ಇಲ್ಲಿಗೆ ತರಿಸ್ಕೊಳ್ಳುವಂಥದ್ದು ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಆದರೆ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೊಂದಿದೆ. 2024 ಇಸ್ವಿಯ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಮಿಲಿಟರಿ ಎಡಿಷನ್ ಅಂದರೆ ಗ್ರೀನ್ ಕಲರಲ್ಲಿ ಬರುತ್ತಲ್ವ, ಅದು ಕೇವಲ 3,500 ಕಿಲೋಮೀಟ್ರ್ ಓಡಿರೋದು. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಇರುವಂತಹ ವೆಹಿಕಲ್ ಅವೈಲೇಬಿಲಿಟಿ ಇದೆ. ಸ್ಟಾಕ್ ಕಂಡೀಷನ್ಸಲ್ಲಿ ಯಾವುದೇ ಡ್ಯಾಮೇಜಸ್, ಆಕ್ಸಿಡೆಂಟ್ಸ್ ಏನು ಇಲ್ಲದೇ ಪ್ರಾಪರ್ ಸರ್ವಿಸ್ ರೆಕಾರ್ಡ್ ಕೂಡ ಇರುವಂಥ ಗಾಡಿ ಸೇಲ್ಗಿದೆ. ಸೊ ನಿಮ್ಮಲ್ಲಿ ಯಾರಿಗಾನ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಗಾಡಿ ನಿಮ್ದು ಆಗಿಸ್ಕೋಬಹುದು, ಕೊಡ್ಸಿದ್ದೀನಿ. ಸೊ ಒಳ್ಳೆ ಗಾಡಿ. ಸೊ ಡಿಸ್ಕ್ರಿಪ್ಷನ್ ವೀಡಿಯೋ ಕೂಡ ಹಾಕಿರ್ತೀನಿ, ದಯವಿಟ್ಟು ನೋಡಿ ಅಂತ ಹೇಳ್ತಾ ವೀಡಿಯೋದಲ್ಲಿ ಮ್ಯಾಕ್ಸಿಮಮ್ ಜನ ಹೋಗುವಂಥದ್ದು ರೋಹಿಣಿ ಸೆಕ್ಟರ್. ಸೊ ಅದರಲ್ಲಿ ಈ ಕಾರ್ ಹಬ್ ಸಾಕಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಸೆಕ್ಟರ್ಗೆ ಒಂದು 10 ಜನ ಅವ್ರು ಅದೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಚಿಕ್ಕ ಗುಡಿಸ್ಲುಗಳ ಥರ ಹಾಕ್ಕೊಂಡು ಒಂದಷ್ಟು ಗ್ರೌಂಡ್ ಸಿಕ್ಕಿದ್ರೆ ಸಾಕು ಅಂತೇಳಿ ಎಲ್ಲದರಲ್ಲಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಪಕ್ಕನೇ ಎಲ್ಲದರಲ್ಲಿ ವೆಹಿಕಲ್ಗಳು ಹಾಕ್ಕೊಂಡು ಸೆಲ್ ಮಾಡ್ತಾ ಇರ್ತಾರೆ. ಸೊ 2%, 3%, 5% ಹೀಗೆ ಕಮಿಷನ್ ಬೇಸಿಸ್ ಮೇಲೆ ಕೂಡ ಇಲ್ಲಿ ಮೆಜಾರಿಟಿ ಆ ಥರ ಕ್ಯಾಟಗರಿಯವ್ರು ನಿಮಗೆ ಸಿಗ್ತಾರೆ. ಡೈರೆಕ್ಟ್ ಪಾರ್ಟಿ ಮತ್ತು ಬೈಯರ್ ಸೆಲ್ಲರ್ ಎರಡೂ ಕೂಡ ಇಲ್ಲೇ ಒಟ್ಟಿಗೆ ಇರ್ತಾರೆ. ಇವರು ಮೀಡಿಯೇಟಾಗಿ ಕೆಲಸ ಮಾಡೋದು 2% ತೊಗೊತಾರೆ. ಅಬ್ವಿಯಸ್ಲಿ ಒಳಗೆ ಇರ್ತದೆ, ಅದೇನು ಪ್ರಾಬ್ಲಮ್ ಏನಿಲ್ಲ. ಅದು ಕಾಮನಲ್ಲಿ ಏನು ಮಾಡಿ, ಈಗ ಇಮಿಡಿಯೇಟ್ ಟೆಂಪರಿಂಗ್ ಹೆಂಗೆ ಕಾಮನ್ ಆಗಿಬಿಟ್ಟಿದೆಯೋ ಇದು ಕೂಡ ಅಷ್ಟೇ ಕಾಮನ್. ಅದು ಒಳಗೆ ಸ್ವಲ್ಪ ಡೀಲ್ ಮಾಡ್ಕೊಂಡಿರ್ತಾರೆ. ಇಷ್ಟಕ್ಕೆ ಮಾರ್ಕ್ಸ್ ಕೊಡ್ತೀನಿ, ನನಗೆ ಎಕ್ಸ್ಟ್ರಾ ಎಷ್ಟು ಬರುತ್ತೋ ಅದು ನನಗೆ ಅಂಥೇಳಿ ಮಾತಾಡ್ಕೊಂಡ್ಬಿಟ್ಟಿರ್ತಾರೆ. ಉದಾಹರಣೆಗೆ ಈಗ ನನಗೆ ಈ ಗಾಡಿ ನನಗೆ 3.5 ಲಕ್ಷ ರೂಪಾಯಿ ಮಾಡ್ಸ್ಕೊಂಡು ಕೊಟ್ಬಿಡು, ನೀನು ಎಷ್ಟನ್ನ ಮಾಡ್ಕೋ ಅಂತ ಕೇಳಿಬಿಟ್ಟಿರ್ತಾರೆ. ಇವ್ರು 4 ಲಕ್ಷಕ್ಕೆ ಮಾತಾಡ್ತಾರೆ, 3.5 ಅವನು ಕೊಡ್ತಾರೆ. ಇವರು ಕಮಿಷನ್ನು ತೊಗೊಳ್ತಾರೆ, ಪ್ಲಸ್ ಅವ್ರ ಹತ್ರ 50,000 ಎಕ್ಸ್ಟ್ರಾನೂ ಆಗುತ್ತೆ. ಇದು ಕಾಮನಲ್ಲಿ, ಈ ರೋಹಿಣಿಯಲ್ಲಿ ಅಂತಲ್ಲ, ನಿಮಗೆ ಕರಲ್ ಬಾಗಲು, ಪೀತಂಪುರು, ಮೋತಿನಕ್ಕರು ಯಾವುದೇ ಆದಂಥ ಈ ಹಬ್ಗಳಿದೆಯೋ ಎಲ್ಲದರಲ್ಲೂ ಕ್ವೈಟ್ ಕಾಮನ್. ಓಕೆ, ಸೊ ನೀವು ಕರಲ್ ಬಾಗ್ ಎಲ್ಲ ನೋಡ್ಕೊಂಡು ಹೋದ್ಮೇಲೆ ನೀನು ರೋಹಿಣಿಗೆ ಹೋಗಿ. ಸೊ ಈ ಪ್ಲೇಸ್ ಬಂದು ನಿಮಗೆ ಸಿಟಿ ಮಾಲ್ ಅಂತ ಒಂದು ಬರುತ್ತೆ. ಅದೀಗ ನಮ್ಮದು ಗರುಡ ಮಾಲ್ ಎಲ್ಲ ಇಲ್ವಾ, ಅದೇ ಥರನೇ ಒಂದು ಜಂಕ್ಷನ್, ಅದು ಎದುರುಗಡೆನೇ ಇದೆ ಅದು. ಸೊ ನಿಮಗೆ ಇಲ್ಲಿ ಮೆಟ್ರೋ ಕನ್ವೀನಿಯೆಂಟ್ ಕೂಡ ಇದೆ. ನಿಮಗೆ ಬಸ್ಸು, ಆಟೋ ರಿಕ್ಷಾ, ರ್ಯಾಪಿಡೋ ಎಲ್ಲನೂ ಕೂಡ ಈ ಒಂದು ಪ್ಲೇಸ್ಗೆ ಅವೈಲೇಬಿಲಿಟಿ ಇದೆ. ರೋಹಿಣಿ ವೆಸ್ಟ್ ಮೆಟ್ರೋ ಸ್ಟಾಪು, ಇದರಲ್ಲಿ ಹೋದ್ರೂ ಕೂಡ ನಿಮಗೆ ಸಿಟಿ ಮಾಲ್ ಅಂತ ಹೇಳಿದ್ರು, ಸಿಟಿ ಸೆಂಟ್ರಲ್ ಮಾಲ್ ಅಂತ ಹೇಳಿದ್ರು ಕೂಡ ನಿಮಗೆ ಬಸ್ಸಲ್ಲಿದ್ರು ಕೂಡ ಸ್ಟಾಪ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬೆಟರ್ ನೀವು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗಿ. ಸ್ವಲ್ಪ ಫಸ್ಟ್ ಟೈಮ್ ನೀವು ಹೋಗಿರೋದಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ. ಸೊ ಈಗ ಗಾಡಿ ಬಗ್ಗೆ ವಿಷಯ ಮಾತಾಡೋಕ್ಕಿಂತ ಮುಂಚೆ ಈ ವ್ಯಕ್ತಿಗಳ ಬಗ್ಗೆ ಫಸ್ಟ್ ಮಾತಾಡೋಣ. ನಾನು ಈ ವ್ಯಕ್ತಿ ಹತ್ರ 2 ಸಲ ಹೋಗಿರೋದು. ಸೊ 2 ಸಲನೂ ಕೂಡ ಗಾಡಿ ಖರೀದಿ ಮಾಡಿಲ್ಲ ಇವ್ರ ಹತ್ರ ನಾನು. ಯಾಕೆಂದರೆ ನನಗೆ ಬೇಕಾಗಿರೋಂಥ ವೆಹಿಕಲ್ ಅವ್ರ ಹತ್ರ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಸಿಗುವಂಥದ್ದೆಲ್ಲ ಮಿಡ್ ಸೆಗ್ಮೆಂಟ್ಗಿಂತನೂ ಕಡಿಮೆ, ಅಂದರೆ ಒಂದು 5 ಲಕ್ಷ ರೂಪಾಯಿಗಿಂತನೂ ಕಡಿಮೆ, 5 ಲಕ್ಷ 4 ಲಕ್ಷ ರೂಪಾಯಿಗಿಂತನೂ ಕಡಿಮೆ ಬೆಲೆದು ವ್ಯಾಲ್ಯೂಸ್ ಅವ್ರ ಹತ್ರ ಗಾಡಿ ಇರೋದು. ಸೊ ದೊಡ್ಡ ಗಾಡಿಗಳು ಅವನ ಹತ್ರ ಸ್ಟಾಕ್ ಇರೋದಿಲ್ಲ. ನಾನು ಯಾವಾಗ ಹೋದ್ರೂ ಅವನ ಹತ್ರ ಇರೋದಿಲ್ಲ ಸ್ಟಾಕು. ಸೊ ಹಂಗಾಗಿ ಒಂದು ಸಲ ಹೋದೆ, ಅವಾಗೂ ಇರಲಿಲ್ಲ. ತರಿಸ್ಕೊಡ್ತೀನಿ ಅಂತ ಮತ್ತು ಅವರು ಎಲ್ಲನೂ ತರ್ಸ್ಕೊಂಡು ಕೊಡ್ತಾರೆ. ಬಟ್ ನನಗೆ ರಿಯಲಿಸ್ಟಿಕ್ ಬೇಕು. ಮತ್ತು ಅವನ್ನೆಲ್ಲ ಒಂದಷ್ಟು ಕಮಿಷನ್ ಇಟ್ಕೊಂಡು ಮತ್ತೆ ತರಿಸ್ಕೊಡೋದು ಅದೆಲ್ಲ ವರ್ಕೌಟ್ ಆಗೋಲ್ಲ. ಅಲ್ಲಿ ಇದೆ ಅಷ್ಟೇ, ಇಲ್ಲಾಂದರೆ ಇಲ್ಲ, ಬೇರೆ ಕಡೆ ಹೋಗೋದಂಗೆ. ಸೊ 2 ಸಲ ಹೋದೆ. ಒಂದು ಸಲ 1 ಇಯರ್ ಬ್ಯಾಕೇನು ಹೋಗಿದೆ. ಇನ್ನೊಂದು ಸಲ ಬಂದು ರೀಸೆಂಟಾಗಿ ಅಕ್ಟೋಬರ್ ತಿಂಗಳಲ್ಲಿ ಹೋಗಿದ್ದೆ. ಅಲ್ಲಿ ತೊಗೊಂಡ್ರೆ ಪಕ್ಕನ ಸ್ವಲ್ಪ ದೂರ ಆ ಕಡೆ ಬೇರೆ ಕಡೆ ತೊಗೊಂಡ್ರೆ ಅದು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ಎಲ್ಲಿ ತೊಗೊಂಡೆ ಅಂತ. ಸೊ ಇವನ ಹತ್ರ ಹೋಗಿದೆ. ಇವನ ಹತ್ರ ನಾನು ಅಂದ್ಕೊಂಡಿರೋ ಗಾಡಿಗಳು ದೊಡ್ಡ ಸೆಗ್ಮೆಂಟ್ ಗಾಡಿಗಳೆಲ್ಲ ನನ್ನ ಹತ್ರ ಇಲ್ಲ. ಚಿಕ್ಕದು ಅಂದರೆ ಸ್ವಿಫ್ಟು, ರಿಡ್ಜು, ನೆಕ್ಸಾನೇ ಜಾಸ್ತಿ ಅಲ್ಲಿ. ಅದೇ ದೊಡ್ಡದು ಅಂತ ಅಂದ್ಕೊಳ್ಳಿ. ಅಲ್ಲಿಗೆ ಇದಕ್ಕೆ ಪ್ರೈಸ್ ಪಾಯಿಂಟ್ಗೆ ಅದೇ ದೊಡ್ಡದು. ಇನ್ನೋವಾಗ ಏನೋ ಬಂದರೆ ಹೋಯ್ತಷ್ಟೇ. ಬಟ್ ರೆಗ್ಯುಲರಾಗಿ ಅವ್ರ ಹತ್ರ ಅಷ್ಟರ ಗಾಡಿಗಳಿರಲ್ಲ. ಸೊ ಈ ಥರ ಗಾಡಿಗಳದ್ದು ಬೆಲೆ ತುಂಬ ಕಡಿಮೆ ಇರ್ತದೆ. ತುಂಬ ಜನ ಅದಕ್ಕೆ ಇವನ ಹತ್ರ ಅಷ್ಟು ಫೇಮಸ್ ಆಗಿರೋದು ಅದೇನೇ. ಯಾಕಂದ್ರೆ ನೀವು ಸಿಟಿ ಮೇಲೆ ಹತ್ರ ಬಂದುಬಿಟ್ಟು ಯಾರು ಕೇಳಿದ್ರು ಹೇಳ್ತಾರೆ ಅಷ್ಟೊಂದು ಫೇಮಸ್. ಇವನು ತುಂಬ ಕಡಿಮೆ, ನಿಮ್ಮ ನಂಬ್ತಿರೋ ಇಲ್ವೋ 1.5 ಲಕ್ಷ 2 ಲಕ್ಷಕ್ಕೆಲ್ಲ ನಿಮಗೆ ಚೆನ್ನಾಗಿರೋ ಗಾಡಿಗಳು ಸಿಕ್ಬಿಡ್ತದೆ. ಡಸ್ಟರ್ ಬರೀ 1.25-2 ಲಕ್ಷಕ್ಕೆ ನಿಮಗೆ ಡಸ್ಟರ್ RXL ವೇರಿಯಂಟ್ ಎಲ್ಲ ಸಿಗುತ್ತೆ ನಿಮಗೆ, ಡೀಸೆಲ್ ವೇಷನ್ನು. ತುಂಬ ಚಿಕ್ಕ ಗಾಡಿ ಕಡಿಮೆ ಓಡಿರುತ್ತದೆ. ಈ ನಿಸಾನು ಅವೆಲ್ಲ ಸಿಗುತ್ತೆ ಇವನ ಹತ್ರ. ಆಮೇಲೆ ಟಿಯಾಗೋ, ಈ ಥರ ಚಿಕ್ಕ ಗಾಡಿಗಳು, ಹ್ಯಾಚ್ ಬ್ಯಾಕ್ ಗಾಡಿಗಳು, ಆಮೇಲೆ ಹಳೆಯದು ಸಡನ್ ಗಾಡಿಗಳು, ಇವೆಲ್ಲನೂ ನಿಮಗೆ ಅಲ್ಲಿ ತುಂಬ ಬಜೆಟ್ ಫ್ರೆಂಡ್ಲಿ ನೀವು ಅಂದ್ಕೊಂಡು ಹೋಗಿರೋ ಪ್ರೈಸ್ ಪಾಯಿಂಟಲ್ಲಿ ಸಿಗುತ್ತೆ. ಅದಂತೂ ಒಂದು ಹೇಳ್ತೀನಪ್ಪ, ದೂಸರ ಮಾತಿಲ್ಲ. ಯಾಕಂದರೆ ನಾನು ಗಾಡಿಗಳು ನಾನು ಯಾವ ಗಾಡಿನಲ್ಲಿ ಓಡಿಸಿಲ್ಲ, ಯಾವ ಗಾಡಿನಲ್ಲಿ ನಾನು ಡೀಟೇಲಿಂಗ್ ನಾನು ಚೆಕ್ ಮಾಡಿಲ್ಲ.
ಬಟ್ ಅಲ್ಲಿ ನನಗೆ ಗೊತ್ತಿರೋ ಫೀಡ್ಬ್ಯಾಕ್ ಪ್ರಕಾರ ಅಲ್ಲಿ ಪ್ರೈಸ್ ವೈಸು ಗುಡ್ ಇದೆ ಸರಿನಾ. ಸೇಮ್ ಕರಲ್ ಬಾಗಲ್ಲಿ ನಿಮ್ಗೆ ಏನು ಪ್ರೈಸ್ ಪಾಯಿಂಟಿಗೆ ಸಿಕ್ಬಿಡುತ್ತೋ ಸೊ ನಿಮ್ಗೆ ಅದರಲ್ಲೂ ಸಿಗುತ್ತೆ. ಮತ್ತು ನಿಮಗೆ ಟೆಸ್ಟ್ ಡ್ರೈವ್ ಮಾಡೋಕ್ಕೆಲ್ಲ ತುಂಬ ಜಾಗ ಚೆನ್ನಾಗಿದೆ ಜಂಕ್ಷನ್ ನಿಮ್ಗಲ್ಲಿ. ಅಲ್ಲ ಇನ್ನೊಂದು ಗಾಡಿ ತೊಗೊಂಡು ಬಂದರೂ ಕೂಡ ಅದೇ ರೋಡಲ್ಲಿ ನಾನು ಟೆಸ್ಟ್ ಡ್ರೈವ್ ಮಾಡಿದ್ದೀನಿ. ಬಟ್ ಅಲ್ಲಿ ನಿಮಗೆ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಕೂಡ ತುಂಬ ವಿಶಾಲವಾಗಿರುತ್ತೆ. ಸೊ ಆದಷ್ಟು ನೀವು ಮಧ್ಯಾಹ್ನ ಮೇಲೆ ಹೋಗಿ ಒಂದು 2 ಗಂಟೆ 3 ಗಂಟೆಗೆ ಹೋದ್ರೂ ಕೂಡ ಟ್ರಾಫಿಕ್ ಇರುತ್ತೆ. ಬಟ್ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ, ಅನುಕೂಲವಾಗಿರುತ್ತೆ. ಅದೊಂದು ಬೆನಿಫಿಟ್ಸು. ಮತ್ತು ಅಲ್ಲಿ ನಿಮಗೆ ಹೆವಿ ಕಾಂಪಿಟೇಷನ್ಸ್ಗಳೆಲ್ಲ ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ನಿಮ್ಗೆ ಯಾರೂ ತಲೆ ತಿನ್ನಲ್ಲ. ಆರಾಮಾಗಿ ನೀವು ಪೀಸ್ ಆಫ್ ಮೈಂಡಲ್ಲಿ ನೀವು ಡೀಲ್ ಮಾಡ್ಬೋದು. ಮತ್ತು ಚಿಕ್ಕ ಶೆಲ್ಟರ್ ಥರ ದೊಡ್ಡ ದೊಡ್ಡ ಏನು ಕಟ್ಸಿಲ್ಲ, ಆಫೀಸ್ ರೂಮ್ ಅವೆಲ್ಲ ಏನಿಲ್ಲ, ಚಿಕ್ಕದೊಂದು ಶೆಲ್ಟರ್ ಜೋಪಡಿ ಅಂತ ಅಂದ್ಕೊಳ್ಳಿ, ಆ ಥರ ಜಾಗದಲ್ಲಿ ಅವ್ನು ಇರೋದು. ಸೊ ಹೋಗಿದ ತಕ್ಷಣ ವೆಲ್ಕಮಿಂಗ್ ಏನೋ ಚೆನ್ನಾಗಿ ಮಾಡ್ದೆ. ಬಟ್ ಅವರು ಫೋನಲ್ಲೆಲ್ಲ ನನಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಫೋನ್ ಮಾಡಿದ್ರೆ ಮಾತಾಡ್ತಾರೆ ಪಾಪ, ಆದರೆ ನಮ್ಮೂರುಗಳಲ್ಲಿ ರೆಸ್ಪಾನ್ಸ್ ಮಾಡೋ ರೇಂಜಿಗೆ ಅಲ್ಲಿ ಮಾಡಲ್ಲ ಸರಿನಾ. ಇದಂತೂ ನೆನ್ಪಿಟ್ಕೊಳ್ಳಿ ನಿಮಗೆ. ಯಾಕಂದರೆ ನೀವು ಸ್ವಲ್ಪ ನಿಮ್ಮದು ಹಿಂದಿ ಅವ್ರಿಗೆ ಅರ್ಥ ಆಗ್ಬಿಡ್ತದೆ. ನೀವು ಹಿಂದಿ ಮಾತಾಡ್ಬೋದು, ಬಟ್ ನಿಮ್ಮ ಹಿಂದಿ ಅವ್ರ ಡೆಲ್ಲಿ ಹಿಂದಿ ಫಸ್ಟ್ ಆಫ್ ಆಲ್ ಫಾಸ್ಟ್ ಇರುತ್ತೆ. ನಮ್ಮ ಸೌತ್ ಇಂಡಿಯಾ ಕಂಪೇರ್ ಮಾಡಿ ಅವ್ರದ್ದು ಹಿಂದಿ ಸ್ವಲ್ಪ ಫಾಸ್ಟ್ ಇರುತ್ತೆ. ಅವ್ರದ್ದು ಹಿಂದಿ ಥರ ನೀವು ಮ್ಯಾಚ್ ಮಾಡಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ ನೀವು ಬೇರೆ ಸ್ಟೇಟ್ನವರು ಅಂತ ಅವ್ರಿಗೆ ಈಸಿಗೆ ಅರ್ಥ ಆಗ್ಬಿಡುತ್ತೆ. ನೀವು ಮ್ಯಾನೇಜ್ ಮಾಡೋಕ್ಕೆ ಶುರು ಮಾಡ್ತಿದ್ದೆ ಅಂತ ಅರ್ಥ ಆಗ್ಬಿಡ್ತದೆ. ಸೊ ಹಂಗಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಅವ್ರು ಎಲ್ಲಾದರೂ ಬರ್ತಾರಂತೆ, ಅವ್ರು ಏನು ಜಸ್ಟ್ ಲೊಕೇಶನ್ ಕಳಿಸ್ಬಿಡ್ತಾರೆ, ಕೆಟಲಾಗಿ ಕಳಿಸ್ಬಿಡ್ತಾರೆ, ನೀವು ಬಂದು ನೋಡ್ಕೊಳ್ಳಿ, ಇದ್ದರೆ ತೊಗೊಳ್ಳಿ, ಇಲ್ಲ ಅಂದ್ರೆ ಬೇಗ ಅಂತ ಹಂಗೆ ಇದು ಮಾಡ್ತಾರೆ. ಬಟ್ ಗಾಡಿ ಸಾಲಾಗಿ ನಿಲ್ಲಿಸಿರ್ತಾರೆ. ನೀವು ಅಂದ್ಕೊಂಡಿರೋ ಪ್ರೈಸ್ ಪಾಯಿಂಟ್ ಅಂದರೆ ನೀವು ಯಾವಾಗಲೂ ಅಷ್ಟೇ ನೀವು ಎಲ್ಲೇ ಗಾಡಿ ತೊಗೊಳ್ಬೇಕಾದ್ರೆ ಒಂದು 2-3 ಆಪ್ಷನಾಗಿ ಇಟ್ಕೊಂಡು ಹೋಗಿರಿ ಆ ಸೆಗ್ಮೆಂಟಲ್ಲಿ. ಈಗ ಡಸ್ಟರ್ ಇಲ್ಲದ ಟೆರಾನೋ ತರ್ತೀನಿ ಅಂತ ಹಂಗೆ ಇಟ್ಕೊಂಡು ಹೋಗಿರಿ. ಈಗ ಆಲ್ಟ್ರೋಸ್ ನೋಡಿದ್ರೆ ಆಲ್ಟ್ರೋಸ್ ಇಲ್ಲ, ಟಿಯಾಗೋ ಎನರ್ಜಿ ತೊಗೊಳ್ತೀನಿ ಅಂತ ಹಂಗೆ ಫಿಕ್ಸ್ ಮಾಡ್ಕೊಂಡು ಹೋಗಿರಿ. ರಿಡ್ಸ್ ಇಲ್ಲ ಅಂದರೆ ಸ್ವಿಫ್ಟ್ ತರ್ತೀನಿ ಅಂತ ಫಿಕ್ಸ್ ಮಾಡ್ಕೊಂಡು ಹೋಗಿದ್ರೆ ಮಾತ್ರ ನಿಮಗೆ ಅಲ್ಲಿ ಪ್ರೈಸ್ ಪಾಯಿಂಟಲ್ಲಿ ಸಿಗುತ್ತೆ. ಓಕೆ, ಇದು ಒಂದು ನೆನಪಿಟ್ಕೊಳ್ಳಿ. ಈಗ ನಾನು ಇವಾಗ ಹೇಳೋವಂಥದ್ದು 2 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಕರಲ್ವಾ ಆಗಿರಲಿ, ಯಾವುದೇ ಏರಿಯಾದಲ್ಲಾಗಿರಲಿ, ನೀವು ಡೆಲ್ಲಿ ಆಗಿರಲಿ, ಕಲ್ಕತ್ತಾ ಆಗಿರಲಿ, UP ಆಗಿರಲಿ, PB ಆಗಿರಲಿ, HR ಆಗಿರಲಿ, ಯಾವುದೇ ವೆಹಿಕಲ್ ತೊಗೊಳ್ಳಿ. ಸೊ ಡೀಪ್ ಇನ್ವೆಸ್ಟಿಗೇಟ್ ಮಾಡೋವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್. ಫಸ್ಟು ನೀವು ಚೆಕ್ ಮಾಡಬೇಕಾದ್ರೆ ಡಾಕ್ಯುಮೆಂಟೇಷನ್ಸು. ಯಾಕಂದರೆ ನಾನು ಕೇಳ್ಪಟ್ಟಿರೋ ಪ್ರಕಾರ ನನ್ನ ಜೊತೆ ಬಂದಿದ್ದ ಕ್ಲೈಂಟು ಅವ್ರ ಹತ್ರ ಆಲ್ರೆಡಿ ತೊಗೊಂಡಿದ್ರು. ಬಟ್ ನಾನು ಲೈವಾಗಿ ತೊಗೊಂಡಿಲ್ಲ. ಸೊ ಹಂಗಾಗಿ ನಾನು ಎಕ್ಸ್ಪೀರಿಯನ್ಸ್ನ ಮಾಡಿಲ್ಲ. ಬಟ್ ಅವ್ರ ಹತ್ರ ತೊಗೊಂಡಿರೋವಂಥವ್ರನ್ನ ವಿಚಾರಿಸಿದಾಗ, ಒಂದು 2-3 ಹತ್ರ ವಿಚಾರಿಸಿದಾಗ ಒಬ್ಬರ ಹತ್ರ ನಾನು ತಿಳ್ಕೊಂಡಿದ್ದು ಫೀಡ್ಬ್ಯಾಕ್ ಪ್ರಕಾರ ನಿಮ್ಗೆ ಹೇಳ್ತೀನಿ ಅಷ್ಟೇ ವಿನಃ ಬೇರೆ ಏನು ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಕ್ವೈಟ್ ಕಾಮನ್ ಅಂತ ನನಗೂ ಅನಿಸ್ತು. ಅವ್ರೇನು ಹೇಳಿರೋದು ದೊಡ್ಡ ವಿಷಯ ಅಂತ ಅನಿಸಿರಲಿಲ್ಲ. ಸೊ ಆಫ್ಟರ್ ಸೇಲ್ಸ್ ಅವ್ರ ಕಡೆಯಿಂದ NOC ಆಗಿರಲಿ ಅವೆಲ್ಲನೂ ಕೂಡ ಅಷ್ಟು ಫಾಸ್ಟ್ ಪ್ರೊಸೆಸ್ ಮಾಡಲ್ಲ. ಮತ್ತು ಸೆಲ್ಲಿಂಗ್ ಮಾಡೋ ಟೈಮ್ವರೆಗೂ ಕೂಡ ಅವ್ರು ತುಂಬ ಪೇಷನ್ಸ್ ಆಗಿರ್ತಾರೆ. ಆಮೇಲೆ ಅವ್ರದ್ದು ತಲೆನೇ ಕೆಡ್ಸ್ಕೊಳ್ಳಲ್ಲ. ಆಯಿತಾ ಬರ್ತಾರೆ, ಕೊಡ್ತೀನಿ ಬಿಡು, ಕಳಿಸ್ತೀನಿ ಬಿಡು, ಕೊರಿಯರ್ ಮಾಡ್ತೀನಿ ಬಿಡು, ಹಂಗೆ ಹಿಂಗೆ ಅಂತ ಒಂಥರ ಕೇರ್ಲೆಸ್ಸಾಗಿ ಮಾತಾಡ್ತಾರೆ ಅಷ್ಟೇ ವಿನಃ. ಸೊ ನಿಮಗೆ ಅವರು ಪ್ರಾಪರ್ ಏನಂತಾರೆ ಸ್ಮೂತ್, ಸಾಫ್ಟ್, ಜೆಂಟ್ಲಿ ನೇಚರ್ ಅನ್ನೋದು ಆಫ್ಟರ್ ಸೇಲ್ಸು ಇಲ್ಲ ಅಂತ ನಾನು ಕೇಳ್ಪಟ್ಟೆ. ಸೊ ಇದು ಎಷ್ಟು ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಸೊ ಯಾರನ್ನ ಅವ್ರ ಹತ್ರ ವ್ಯವಹಾರ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಪ್ರಾಬ್ಲಿ ಕಾಮೆಂಟ್ ಹೋದ್ರೆ ಕೂಡ ಅದು ಹೆಲ್ಪ್ ಆಗಬಹುದು. ಬಟ್ ನನ್ನ ಪ್ರಾಕ್ಟಿಕಲ್ ಅನ್ನುವ ಇದಕ್ಕೆ ಬಂದಿಲ್ಲ, ಹಂಗಾಗಿ ನಾನು ಅದನ್ನ ಸತ್ಯ ಅಂತಲೂ ಒಪ್ಪಲ್ಲ, ಸುಳ್ಳು ಅಂತಲೂ ಒಪ್ಪಲ್ಲ. ಸೊ ಫೀಡ್ಬ್ಯಾಕ್ ಪ್ರಕಾರ ಹೇಳಿದ್ದೀನಿ ಸರಿನಾ. ಇನ್ನು ಗಾಡಿ ಚೆಕ್ ಮಾಡುವಂಥದ್ದು ನಾನು ನೀವು ಎಲ್ಲನ ತಗೊಳ್ಳಿ, ಹೆಂಗನ ತಗೊಳ್ಳಿ, ಅದು ನಿಮ್ಮ ಇಷ್ಟ, ಇಟ್ಸ್ ಅಪ್ ಟು ಯು. ಬಟ್ ಒಂದಂತೂ ನಾನು ನಿಮಗೆ ಸತ್ಯ ಹೇಳ್ತೀನಿ, ಕಾರ ಬಾಲಾದರೂ ಸರಿನೇ, ಯಾವ ಬಾಲ್ದು ಸರಿನೇ, ಏನಾದ್ರೂ ಸರಿ ಎಲ್ಲರೂ ತೊಗೊಳ್ಳಿ. ಬಟ್ ನೀವು ಚೆಕ್ ಮಾಡಬೇಕಾದ್ರೆ ಡಾಕ್ಯುಮೆಂಟೇಷನ್ಸ್ ವೆರಿ 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 ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟ್. ಅದು HP ಇದೆಯಾ, ಹೈಪಥೆಂಟಿಕೇಷನ್ ಕ್ಯಾನ್ಸಲ್ ಆಗಿದೆಯಾ, ಲೋನಲ್ಲಿದೆಯಾ, ಕ್ರೈಮಲ್ಲಿ ಇನ್ವಾಲ್ವ್ ಆಗಿದೆಯಾ, ಪರಿವಾಹನಲ್ಲಿ ಚೆಕ್ ಮಾಡಿ. ಸಾಧ್ಯವಾದರೆ ಟ್ರಾಫಿಕ್ ಪೊಲೀಸ್ನ ಭೇಟಿ ಮಾಡಿ, ಚೌಕಿಗೆ ಹೋಗಿ ಅಲ್ಲಿಗೂ ಕೂಡ ಅವ್ರದ್ದು ಇನ್ಫಾರ್ಮೇಷನ್ ತೆಗೆಸ್ಬೋದು. ನೀವು ಸ್ವಲ್ಪ ಅದು ಇದು ಏನೋ ಕೊಟ್ಟರೆ ಅದು ತಗೊಂಡು ಕೊಡ್ತಾರೆ. ಎಲ್ಲ ತೆಗೆದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಅದು ನೀವು ಫಸ್ಟು ಟ್ರಾಫಿಕ್ ಮತ್ತು ಕ್ರೈಮ್ಗೆ ಇನ್ವಾಲ್ವ್ ಆಗಿದೆಯಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಆ ಗಾಡಿ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಆ ಗಾಡಿ ಇನ್ಶೂರೆನ್ಸ್. ಯಾಕಂದರೆ ನಿಮಗೆ ಇನ್ಶೂರೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಫಸ್ಟ್ ಪಾರ್ಟಿನ ಥರ್ಡ್ ಪಾರ್ಟಿ ದ್ಯಾಟ್ ಈಸ್ ಡಿಫ್ರೆಂಟ್. ಬಟ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು NOCಗೆ ಅಪ್ಲೈ ಮಾಡೋಕ್ಕಾದ್ರೂ ಸರಿ, ಇಲ್ಲಿ ರೀನಂಬರಿಂಗ್ ಮಾಡೋದಕ್ಕಾದ್ರೂ ಸರಿ, ನಿಮಗೆ ಇನ್ಶೂರೆನ್ಸ್ ಮ್ಯಾಂಡಿಯೇಟ್ ಇರಲೇಬೇಕು. ಇನ್ಶೂರೆನ್ಸು ಮತ್ತು PUC ಅಂದರೆ ಏನು ನಮ್ಮದ್ರಲ್ಲಿ ಇಲ್ಲಿ ಎಮಿಷನ್ ಅಂತ ಹೇಳ್ತೀವಲ್ವ ಅದು. ಸೊ ಅದೆಲ್ಲನೂ ಕೂಡ ಸರ್ಟಿಫಿಕೇಷನ್ಸ್ ಅಲ್ಲಿ ನಿಮ್ಮ ಹತ್ರ ಇರಲೇಬೇಕು. ಅದಕ್ಕೆ ಅಪ್ಲೈ ಮಾಡೋಕ್ಕೂ ಸರಿ, ಇಲ್ಲಿ ರೀನಂಬರಿಂಗ್ ಕೂಡ ಬೇಕು. ಲಾಸ್ಟ್ ಟೈಮ್ ನಾನು ರೀನಂಬರಿಂಗ್ ಬಗ್ಗೆನೂ ಹೇಳಿದ್ದೆ, ಯಾರು ನೋಡಿಲ್ಲೋ ಅದನ್ನು PDF ಫೋಲ್ಡ್ರಲ್ಲಿರುತ್ತೆ ನೋಡಿ. ಸೊ ಅಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ. RC RSಲ್ಲಿದೆ, ಒಂದೇ RC ಇರೋದು, ಒರಿಜಿನಲ್ RC ಕೊಟ್ಟಿದ್ದಾರೆ ನಿಮಗೆ. RCದು ಫಿಟ್ನೆಸ್ ಅಪ್ ಟು ಎಲ್ಲಿವರೆಗೆ ಇದು ಚೆಕ್ ಮಾಡಿ. ಯಾಕಂದರೆ ನೀವೇನೋ 2015 ಜನವರಿ 24 ಗಾಡಿ ಏನೋ ತರ್ತೀನಿ ಅಂದರೆ ಗೋವಿಂದ. ಯಾಕಂದ್ರೆ ನೀವು ಇಲ್ಲಿ ತರೋಷ್ಟೊತ್ತಿಗೆ ಟ್ರಾನ್ಸ್ಪೋರ್ಟಲ್ಲಿ ಆಗಿ ರೀನಂಬರಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ ಅದು ಫೆಬ್ರವರಿ ಬಂದುಬಿಟ್ಟಿರ್ತದೆ. ಮತ್ತು ನಿಮ್ಗೆ ಅದು ಸಿಗೋಲ್ಲ. DL ಗಾಡಿಗಳು, HRದೇನು ಪ್ರಾಬ್ಲಮ್ ಇಲ್ಲ, UPದು ಏನು ಪ್ರಾಬ್ಲಮ್ ಇಲ್ಲ, PBದು ಪ್ರಾಬ್ಲಮ್ ಇಲ್ಲ, ಬಟ್ DLದು ಪ್ರಾಬ್ಲಮ್ ಇದೆ. ಹಾಗಾಗಿ 2015 ಇಸ್ವಿ ಗಾಡಿಗಳು ತರಬೇಕಾದ್ರೆ ಹುಷಾರ ತನ್ನಿ. ಅದು ಚೆಕ್ ಮಾಡಿ. ಇದರಲ್ಲಿ ಪರಿವಾಹನ ಚೆಕ್ ಮಾಡಿದ್ರೆ ಆ ಗಾಡಿಗೆ ಎಷ್ಟು ಏಜ್ ಆಗಿದೆ ಅಂತ ತೋರಿಸುತ್ತೆ. 14 ವರ್ಷ ಡೀಸೆಲ್ ಗಾಡಿಗಾರೆ 9 ವರ್ಷ 10 ತಿಂಗಳು ಅಥವಾ 9 ವರ್ಷ 5-6 ತಿಂಗಳಿದ್ರೆ ಓಕೆ, ನಿಮ್ಮ ಗಾಡಿಯೆಲ್ಲ ಆ್ಯಂಗಲಿಂದ ಓಕೆ ಆಗಿ ನಿಮಗೆ ಬೇರೆ ಏನೋ ಪ್ರಾಬ್ಲಮ್ ಇಲ್ಲ, ಬಜೆಟ್ ಓಕೆ ಆಯಿತು ಅಂದರೆ ತೊಗೊಂಬನ್ನಿ. ಇಲ್ಲ ತರಕ್ಕೆ ಹೋಗಬೇಡಿ.
ಅದು ಕಾರ್ ಹಬ್ಬಾರು ಸರಿ, ಯಾವ ಹಬ್ಬಾರು ಸರಿ, ಸೇಮ್ ಟು ಸೇಮ್ ಪ್ರೊಸೀಜರ್. ಎಲ್ಲ ಚೆಕ್ ಮಾಡಿಬಿಟ್ಟು ನಿಮ್ಗೇನೂ ಇಲ್ಲ, ಕೇಸ್ ಇಲ್ಲ, ಏನಿಲ್ಲ, ಅದರ ಮೇಲೆ ಟ್ರಾಫಿಕ್ ವೈಲೇಷನ್ ಕೇಸ್ ಇಲ್ಲ, ಏನಿಲ್ಲ ಅಂದರೆ ಆರಾಮಾಗಿ ಟೈರ್ ಚೆಕ್ ಮಾಡಿ, ಇಂಜಿನ್ ಚೆಕ್ ಮಾಡಿ, ಎಲ್ಲನೂ ಚೆಕ್ ಮಾಡಿ, ಸಸ್ಪೆನ್ಷನ್ ಚೆಕ್ ಮಾಡಿ, ಎಲ್ಲನೂ ಚೆಕ್ ಮಾಡಿಬಿಟ್ಟು ನಿಮಗೆಲ್ಲ ಆ್ಯಂಗಲಿಂದ ಓಕೆ ಆಯಿತು ಅಂತ ಹೇಳಿದ್ರೆ ಅಲ್ಲಿಂದನೇ ಟ್ರಾನ್ಸ್ಪೋರ್ಟೇಷನ್ ಮಾಡಿ. ಟ್ರಾನ್ಸ್ಪೋರ್ಟೇಷನ್ನೇ ಮಾಡಬೇಕು. ಸೊ ಯಾವುದೇ ಕಾರಣಕ್ಕೂ ನಾವು ಗಾಡಿನ ಓಡಿಸ್ಕೊಂಡು ಬರಬೇಡಿ. ಯಾಕೆ ಅಂದರೆ ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಥರ ಸೆಗ್ಮೆಂಟಲ್ಲಿರೋಂಥ ಗಾಡಿಗಳು ನಿಮಗೆ ಹೈವೇನಲ್ಲಿ ಕೈ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನನಗೆ ಓಡ್ಸೋಕ್ಕೆ ಬರುತ್ತೆ, ನನಗೆ ಪೇಷನ್ಸ್ ಇದೆ, ನನ್ನ ಹತ್ರ 4 ಜನ ಕೂತಿದ್ದೀವಿ, ಎಲ್ಲರೂ ಓಡಿಸ್ಕೊಂಬಂದ್ಬಿಡ್ತೀವಿ ಆಫ್ ವೇ, ಹಂಗೆ ರಿಸ್ಕ್ ತೊಗೊಂಡೋ ಬರಬೇಡಿ. ಹಂಗೆ ಬರಬೇಕಂದ್ರೆ ಗಾಡಿ ಬಿಲ್ಕುಲ್ ಪ್ರಾಪರ್ ಕಂಡೀಷನ್ಲಿದ್ದರೆ ತೊಗೊಂಬನ್ನಿ. ನಿಮಗೆ 1.5 ಲಕ್ಷ ಸಿಗೋ ಗಾಡಿ, 2 ಲಕ್ಷ ಗಾಡಿಗಳು ಸಿಗೋ ಗಾಡಿಗಳು ಮೇ ಬಿ ನಿಮಗೆ ಕೈ ಕೊಡೋಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಆ ಥರ ಮಿಸ್ಟೇಕ್ಸ್ಗಳನ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಒಬ್ಬರೇ ಹೋಗಿ ಇಬ್ಬರೇ ಹೋಗಿ ಈ ಥರ ಸೆಗ್ಮೆಂಟ್ ಗಾಡಿಗಳನ್ನ ಹ್ಯಾಚ್ಬೇಕು, ಅಥವಾ ಮೊದಲೇ ಫಸ್ಟ್ ಕಂಫರ್ಟಬಲ್ ಇರೋಲ್ಲ ನಿಮ್ಗೆ, ಅಷ್ಟು ದೂರದಲ್ಲಿ ಓಡಿಸ್ಕೊಂಬರೋಕ್ಕೆ ಹಣ್ಗಾಯಿ ನೀರಿಗೆ ಆಗೋಗಿರ್ತೀರ. ಆ ಗಾಡಿಗಳಲ್ಲಿ ಕಂಫರ್ಟ್ ಲೆವೆಲ್ ಇರೋಲ್ಲ ಹ್ಯಾಚ್ಬೇಕಲ್ಲಿ. ಈವನ್ ಸಡನಲ್ಲಿ ಇದ್ರೂ ಕೂಡ ನಿಮ್ಗೆ ಆ ರೋಡ್ ಕಂಡೀಷನ್ಸ್ಗಳು ಮಧ್ಯಮ ತುಂಬ ನಿಮಗೆ ಪಾರ್ಟ್ ವರ್ಸ್ಗಳು ಸಿಗುತ್ತೆ. ತುಂಬ ಕನ್ಸ್ಟ್ರಕ್ಷನ್ಸ್ ಇದೆ ನಿಮಗೆ. ಎಂ ಪಿನಲ್ಲಿ ಝಾನ್ಸಿನೂ ಇಲ್ಲ, ಝಾನ್ಸಿವರೆಗೂ ಕೂಡ ನಿಮಗೆ ರೋಡ್ ಚೆನ್ನಾಗಿದೆ. ಮತ್ತು ನಿಮಗೆ ಎಂ ಪಿ ಎಲ್ಲ ಸಿಂಗಲ್ ಲೈನು, ಡಬಲ್ ಲೈನ್ ಹೀಗೆ ಬರುತ್ತೆ. ಎಂ ಪಿ ಆಲ್ಮೋಸ್ಟ್ ನೀವು ಎಂ ಪಿಯಿಂದ ಮಹಾರಾಷ್ಟ್ರ ಬಾರ್ಡ್ರ್ ಬಡೋವರೆಗೂ ಕೂಡ ನಿಮಗೆ 2 ಲೈನ್ಸೇ ಇರೋದು. ಅಂದರೆ ನಿಮಗೆ ಯಾವ ರೋಡ್ ಎಕ್ಸಾಂಪಲ್ ಕೊಡಲಿ, 2 ಲೈನ್ಸ್ ಅರ್ಥ ಆಗುತ್ತೆ ನಿಮಗೆ. ಹೋಗ್ಬೇಕಾದ್ರೆ ಒಂದು ಪಟ್ಟಿ ಇರುತ್ತೆ, ಬರಬೇಕಾದ್ರೆ ಒಂದು ಪಟ್ಟಿ ಇರ್ತದೆ ಅಷ್ಟೇ. ನಿಮಗೆ ಡಿಫ್ರೆನ್ಸ್ ಎಲ್ಲ ದೊಡ್ಡ ಹೈವೇ, ನಮ್ಮ ಸೌತ್ ಇಂಡಿಯಾ ಥರ ದೊಡ್ಡ ಹೈವೇಗಳಲ್ಲಿ ಇರೋದಿಲ್ಲ. ಸೊ ಎಂ ಪಿ ಆಲ್ಮೋಸ್ಟ್ ನಿಮ್ಗೆ ಹಾಗೆ ಇರುತ್ತೆ. ನಿಮಗೆ ಡೆಲ್ಲಿ ಸೂಪರಾಗಿದೆ, ರೋಡ್ ಮಾತಾಡೋಂಗಿಲ್ಲ. ನಿಮಗೆ ಮಹಾರಾಷ್ಟ್ರನೂ ಚೆನ್ನಾಗಿದೆ. ಮಹಾರಾಷ್ಟ್ರದಲ್ಲೂ ಕೂಡ ನಿಮಗೆ ಶಂಭಾಜಿನಗರ ಬರೋವರೆಗೂ ಕೂಡ ನಿಮಗೆ ರೋಡ್ ಚೆನ್ನಾಗಿದೆ. ಮತ್ತು ಶಂಭಾಜಿನಗರನ ನೀವು ಬಿಜಾಪುರ ಎಂಟ್ರಿ ಆಗೋರು ಕೂಡ ರೋಡು ನಿಮಗೆ ಮತ್ತೆ ಸಿಂಗಲ್ ಲೈನ್, ಅಲ್ಲೇ ಪೊಲೀಸ್ನವ್ರು ಹಿಡಿಯೋದು. ಮತ್ತು ನಿಮಗೆ ಬೆಟ್ಟ ಗುಡ್ಡಗಳೆಲ್ಲ ಮಧ್ಯೆ ಸಿಗುತ್ತೆ, ಹಿಂಗೆಲ್ಲ ಕರ್ವ್ಸ್ ಎಲ್ಲ ಸಿಗುತ್ತೆ. ಸೋಲಾಪುರ ಶಂಭಾಜಿನಗರ ಬಿಟ್ಟು ಇನ್ನೇನು ಸೋಲಾಪುರಕ್ಕೆ ಎಂಟ್ರಿ ಆಗೋ ಟೈಮಲ್ಲಿ ನಿಮ್ಗೆ ಅದು ಸಿಗುತ್ತೆ. ಮತ್ತು ಸೋಲಾಪುರದಿಂದ ರೋಡ್ ಚೆನ್ನಾಗಿದೆ, ಬಟ್ ಸಿಂಗಲ್ ಲೈನ್. ಸೊ ಈ ಥರ ಎಲ್ಲ ಇರುತ್ತೆ. ಮತ್ತು ನಿಮಗೆ ಮಿಡ್ ನೈಟೆಲ್ಲ ಬರಬೇಕು, ತುಂಬ ಕಷ್ಟ ಆಗಬಹುದು. ಸೊ ಬೆಟರ್ ನೀವು ಟ್ರಾನ್ಸ್ಪೋರ್ಟೇಷನ್ನೇ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಸೊ ಅದು ಆ ಗಾಡಿಗಳಲ್ಲಿ ನಿಮ್ಗೆ 15,000 ಒಂದು 18,000ವರೆಗೂ ತೊಗೊಳ್ತಾರೆ ಅಷ್ಟು. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಸೇವ್ ಆಗುತ್ತೆ, ಫಾಸ್ಟಾಗಿ ಸೇವ್ ಆಗುತ್ತೆ, ನೀವು ಸೇಫಾಗಿ ಬರ್ತೀರ, ಟ್ರೈನಲ್ಲೋ ಅಥವಾ ಫ್ಲೈಟಲ್ಲೋ ಸೇಫಾಗಿ ಬರ್ತೀರ, ಗಾಡಿನೂ ಕೂಡ ಸೇಫಾಗಿ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲದೆ. ಸೊ ಯಾಕಂದರೆ ಈ ಕಾರಬ್ಬ ಆಗಿರಲಿ ಅಥವಾ ಈ ಥರ ಯಾರೋ ಮಿಡ್ ಸೆಗ್ಮೆಂಟ್ ಗಾಡಿಗಳನ್ನ ಸೆಲ್ ಮಾಡ್ತಾಯಿದ್ದಾರೋ, ಈ ಥರ ಗಾಡಿಗಳನ್ನ ನೀವು ಓಡಿಸ್ಕೊಂಬರುವಂಥ ದುಸ್ಸಾಹಸಕ್ಕೆ ಕೈ ಹಾಕ್ಬಿಡಿ. ಇದೊಂದು ನೆನಪಲ್ಲಿಲ್ಲ. ಒಂದು ಸ್ವಲ್ಪ ದೊಡ್ಡ ಕ್ರಾಸ್ ಓವರ್, ಅಟ್ಲೀಸ್ಟ್ ಒಂದು ಟೆಸ್ಟರೋ, ಇಲ್ಲ ನಿಸಾನ್ ಟೆರಾನೋ, ಇಲ್ಲ ನೆಕ್ಸಾನೋ, ಎಕ್ಸಾ, ಟಾಟಾ ಸಫಾರಿ, ಸ್ಕಾರ್ಪಿಯೋ, ಈ ಥರ ಗಾಡಿಗಳು ಸಿಕ್ಕಿದ್ರೆ ಓಡಿಸ್ಕೊಂಬನ್ನಿ. ನಿಮ್ಗೆ ಒಳ್ಳೆ ಕಂಫರ್ಟಬಲ್ ಸಿಗುತ್ತೆ. ಆಮೇಲೆ ಟೊಯೋಟೋ ಇನ್ನೋವಾ, XUV 500, ಫಾರ್ಚುನರ್, ಡೀಸೆಲ್ ಜಾಸ್ತಿ ಕುಡಿಯುತ್ತೆ, ಇಟ್ಸ್ ಓಕೆ. ಬಟ್ ಎಂಡೋವರು ಈ ಥರ ಗಾಡಿಗಳನ್ನ ನೀವು ತಂದರೆ ಓಡಿಸ್ಕೊಂಬಂದರೆ ನಿಮಗೆ ಬೆನಿಫಿಟ್ಟು ಆಗುತ್ತೆ. ಪ್ಲಸ್ ನಿಮಗೆ ಡ್ರೈವಿಂಗ್ ಕಂಫರ್ಟ್ನೆಸ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ತುಂಬ ಲೋಯರ್ ಸೆಗ್ಮೆಂಟ್ ಗಾಡಿಗಳನ್ನ ತರೋಕೆ ಹೋಗಬೇಡಿ. ಮತ್ತು ಲಾಸ್ಟ್ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ಈ ಥರ ವ್ಯಕ್ತಿಗಳಿಂದ ನೀವು ಗಾಡಿ ತೊಗೋಬೋದು ಅಂದರೆ ಖಂಡಿತ ತೊಗೋಬೋದು. ಸೊ ನನ್ನ ವೀಡಿಯೋದಲ್ಲಿ ಹೇಳಿದೆ ಕರೋಲ್ ಬಾಗಲ್ಲಿ ನಿಮ್ಗೆ ಅಷ್ಟೊಂದು ಗಾಡಿಗಳು ಚೆನ್ನಾಗಿರಲ್ಲ ಅಂತ. ಮತ್ತು ಹಾಗಂತೇಳಿ ರೋಹಿಣಿಯಲ್ಲಿ ಸೂಪರಾಗಿರುತ್ತೆ ಅಂತಲ್ಲ, ರೋಹಿಣಿಯಲ್ಲೂ ಮಿಡ್ ಸೆಗ್ಮೆಂಟ್ ಇದೆ, ಮತ್ತು ತುಂಬ ಕಳಪೆ ಗಾಡಿಗಳಲ್ಲೂ ಸಿಗುತ್ತೆ. ಅದೇ ರೀತಿ ಕರೋಲ್ ಬಾಗಲ್ ಕೂಡ ಒಳ್ಳೆ ಪ್ರೀಮಿಯಮ್ ಗಾಡಿಗಳು ಸಿಗುತ್ತೆ. ಅದು ಮಾರ್ಕೆಟ್ ಹೆಂಗೆ ಅಂತ ಹೇಳಿದ್ರೆ, ಈಗ ನಮಗೆ ಗೊತ್ತಿರುತ್ತೆ, ಈಗ ನಮಗೆ ಬೆಂಗಳೂರಲ್ಲಿ ಇರೋಕ್ಕೆ ಗೊತ್ತಿರುತ್ತೆ, ಈಗ ಕಡಿಮೆ ಬೆಲೆಗೆ ಎಲ್ಲಪ್ಪ ಐಟಮ್ಸ್ಗಳು ಸಿಗುತ್ತೆ, KR ಮಾರ್ಕೆಟ್. ಗಾಡಿದು ಸ್ಪೇರ್ ಪಾರ್ಟ್ಸ್ಗಳು, ಆಕ್ಸಸರೀಸ್ಗಳು ಎಲ್ಲಿ ಕಮ್ಮಿಗೆ ಸಿಗುತ್ತೆ, JC ರೋಡು. ಮೊಬೈಲ್ದು ಲ್ಯಾಪ್ಟಾಪ್ದು ಎಲ್ಲಪ್ಪ ಕಮ್ಮಿಗೆ ಸಿಗುತ್ತೆ, SP ರೋಡು. ಇಟ್ಸ್ ಅ ಕಾಮನ್ ಬೇಸಿಕ್ ಅಲ್ವಾ, ಯಾರನ್ನೇ ಜನರಲಾಗಿ ಕೇಳಿದ್ರು ಅವ್ರು ಇದನ್ನೇ ಹೇಳೋದು. ಸೊ ಹಾಗೇ ಅಲ್ಲೂ ಕೂಡ ಕಾಮನ್ನಾಗಿ ಗಾಡಿಗಳು ಎಲ್ಲಿ ಸಿಗೋದಂದರೆ ಈ ಏರಿಯಾಗಳನ್ನ ಸ್ಪೆಸಿಫೈ ಮಾಡ್ತಾರೆ ಅಷ್ಟೇ ವಿನಃ ಇಲ್ಲಿರೋ ಗಾಡಿಗಳು ಅಮೇಝಿಂಗ್ ಗಾಡಿಗಳು ಅಂತನೂ ಅಲ್ಲ, ಅಥವಾ ಇಲ್ಲಿರೋ ಗಾಡಿಗಳನ್ನ ಡಬ್ಬ ಗಾಡಿಗಳು ಅಂತನೂ ಅಲ್ಲ. ನೀವೆಲ್ಲಾದರೂ ಗಾಡಿ ತೊಗೊಳ್ಳಿ, ಬಟ್ ಎಲ್ಲ ಕಡೆ ಸರ್ಚ್ ಮಾಡಿ ಎಲ್ಲಾದರೂ ಗಾಡಿ ತೊಗೊಳ್ಳಿ. ಆ ಗಾಡಿ ತೊಗೊಳೋಕ್ಕಿಂತ ಮುಂಚೆ ಆ ಗಾಡಿದು ಡಾಕ್ಯುಮೆಂಟೇಷನ್ ಪರ್ಫೆಕ್ಟ್ ಆಗಿರಬೇಕು, ಯಾವುದೇ ರೀತಿಯೂ ಏನೂ ಇರಬೇಕು, ಕ್ಲೀನ್ ಚೀಟ್ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಮೆಕ್ಯಾನಿಕಲಿ ಇರಬೇಕು. ನೀವು ಸುಣ್ಣ ಹೋಗಿದೆಯಾ, ಪೇಂಟ್ ಹೋಗಿದೆಯಾ ಅದನ್ನು ನೋಡಬೇಡಿ, ಅದು ಕಾಮನ್, ಅದು ಇಲ್ಲೂ ಕಾಮನ್. ನೀವು 10 ವರ್ಷ ಗಾಡಿಗಳು ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ 10 ವರ್ಷ ಗಾಡಿಗಳೇ ಅಲ್ಲಿ ಸಿಗೋದು ನಿಮ್ಗೆ. ಆ ಪ್ರೈಸ್ ಮಾಡಲಿ ನಿಮ್ಗೆ ಅದೇ ಸಿಗೋದು. 7 ವರ್ಷ, 8 ವರ್ಷ, 10 ವರ್ಷ ಗಾಡಿಗಳು ಸಿಗೋದು ನಿಮಗೆ. 15 ವರ್ಷ ಪೆಟ್ರೋಲ್ ಗಾಡಿಗಳು ಸಿಗುತ್ತಲ್ಲಿ. ಹಾಗಂತ ಹೇಳಿದ ಮಾತ್ರಕ್ಕೆ ನಿಮಗೆ ಆ ಸ್ಕ್ರ್ಯಾಚ್ ಹೋಗಿದೆ, ಇಲ್ಲ ಸ್ಟೇರಿಂಗ್ ರ್ಯಾಪ್ ಕಿತ್ತೋಗಿದೆ, ಇಲ್ಲಾಂದರೆ ಅದೇನು ಗೇರ್ದು ನಾಬ್ ಕಿತ್ತೋಗಿದೆ, ಸೀಟ್ ಕವರ್ ಹರಿದೋಗಿದೆ, ಅದನ್ನು ನೋಡಬೇಡಿ. ತುಂಬ ಜನ ಅದನ್ನು ನೋಡಿ ಯಾಮಾರ್ತಾ ಇದ್ದಾರೆ. ನಿಜವಾಗ್ಲೂ ನೀವು ಅದನ್ನು ನೋಡೋಕ್ಕೆ ಹೋಗ್ಬೇಡಿ, ಅದರಿಂದ ನಿಮಗೇನೂ ಇಲ್ಲ. ಸೀಟ್ ಕವರ್ 5,000 ರೂಪಾಯಿ ರೆಡಿ ಆಗಿಬಿಡ್ತದೆ. ಟಿಂಕರಿಂಗ್ ಪೇಂಟಿಂಗ್ 2,500 3,000 ರೆಡಿ ಆಗಿಬಿಡ್ತದೆ ಪ್ಯಾನಲ್ಲು.
ಅದು ದೊಡ್ಡ ವಿಷಯನೇ ಅಲ್ಲ. ನೀವು ನೋಡಬೇಕಾದ್ರೆ ನಾನು ಎಲ್ಲ ವಿಡಿಯೋದಲ್ಲಿ ನೀಟಾಗಿ ಹೇಳಿದ್ದೀನಿ. ಫಸ್ಟ್ ನೋಡಬೇಕಾದ್ರೆ ಅದು ಆಕ್ಸಿಡೆಂಟ್ ಅಲ್ಲ, ನಾನು ಆಕ್ಸಿಡೆಂಟ್ ಅಲ್ಲ, ಅದು ಫಸ್ಟ್ ನೋಡಿ. ಆಕ್ಸಿಡೆಂಟ್ ಆಗಿದರೆ ಮೇಜರ ಮೈನರ್ ಆಗಿದ್ರೆ ಇಟ್ಸ್ ಓಕೆ. ಸಣ್ಣ ಪುಟ್ಟ ಫೈಬರ್ಗಳು ಫೆಂಡರ್ಸ್ಗಳು ಕಟ್ಟಾಗಿದ್ರೆ ಇಟ್ಸ್ ಓಕೆ. ಬಟ್ ಪಿಲ್ಲರ್ಗಳು ಡ್ಯಾಮೇಜ್ ಆಗೋ ರೇಂಜ್ಗೆ, ಚಾಸಿಸ್ ಡ್ಯಾಮೇಜ್ ಆಗೋ ರೇಂಜ್ಗೆ ನಿಮ್ಮದು ಕಟ್ಟಾಗಿದೆಯಾ ಫಸ್ಟ್ ಚೆಕ್ ಮಾಡಿ. ಆ ಥರ ಕಟ್ಟಾಗಿದ್ರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಅದು ಯಾವ ಹಬ್ಬನ ತಗೊಳ್ಳಿ. ನಾನು ತುಂಬ ಜನ ಈ ಹಬ್ಬ ಬಗ್ಗೆ ಮಾತಾಡಿ, ಆ ಹಬ್ಬ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ಅಲ್ಲಿರೋಲ್ಲ ಬಿಸ್ನೆಸ್ ಮಾಡೋಕ್ಕೆ, ದಂಧೆ ಮಾಡೋಕ್ಕೆ ಇಳ್ದಿರೋದು. ಸೊ ನಿಮಗೆ ಎಲ್ಲರೂ ಕಳ್ಳನ ಮಕ್ಕಳೇ. ಯಾರು ನಿಮಗೆ ಒಳ್ಳೇದಾಗಲಿ ಅಂತ ಗಾಡಿ ಕೊಡೋಲ್ಲ, ನೆನ್ಪಿಟ್ಕೊಳ್ಳಿ. ಎಲ್ಲರಲ್ಲಿ ಕೂತಿರೋದು ಬಿಸ್ನೆಸ್ ಮಾಡೋಕ್ಕೆ, ದುಡ್ಡು ಮಾಡೋಕ್ಕೆ ಕೂತಿರೋದು. ಸೊ ಅಲ್ಲಿರೋರು ಯಾರು ನಿಮ್ಮ ಅಭಿಲಾಷೆಗೋಸ್ಕರ, ನಿಮ್ಮ ಆಸೆ, ನೀವು ಕಾರ್ ತೊಗೊಂಡು ನೀವು ಅಮೇಝಿಂಗ್ ಆಗಿರಲಿ, ಕುಬೇರ ಆಗಲಿ ಅಂತ ಯಾರು ನಿಮ್ಗೆ ಆಶಿಸಲ್ಲ. ಅವ್ರ ಹತ್ರ ಇರೋ ಸ್ಟಾಕ್ನ ಕ್ಲಿಯರೆನ್ಸ್ ಮಾಡೋಕೆ ಇಟ್ಸ್ ಪ್ಯೂರ್ ಬಿಸ್ನೆಸ್ ಸ್ಟ್ರಾಟಜಿ. ಇದನ್ನು ಬಿಟ್ಟರೆ ನಿಮ್ಗೆ ಒಳ್ಳೆ ಗಾಡಿ ಕಟ್ ಕಳಿಸ್ಬೇಕು, ಕಮ್ಮಿ ಬಜೆಟ್ನಲ್ಲಿ ಒಂದು 5,000 ರೂಪಾಯಿ ಇಟ್ಕೊಂಡು ಮಿಕ್ಕಿದ್ದಾರೆ ನಿಮಗೆ ಡೈರೆಕ್ಟ್ ಹಂಗೆ ಅಮೌಂಟ್ ಕೊಟ್ಬಿಡ್ಬೇಕು, ಅಥವಾ 5,000 ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತ ಅವ್ರು ಇರೋದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೇಳಿದ ಗಾಡಿನ ಚೆಕ್ ಮಾಡಿ, ನಿಮ್ಗೆ ಓಡಿಸಿ ಫೀಲ್ ಮಾಡಿ, ಗಾಡಿನ ಡಿಕ್ಕಿ ಮೇಲೆ ನಿಂತ್ಕೊಂಡು ಉಜ್ಜಿ, ಸಸ್ಪೆನ್ಷನ್ ಹೆಂಗಿದೆ ಚೆಕ್ ಮಾಡಿ, ಇಂಜಿನ್ ಚೆಕ್ ಮಾಡಿ, ಈ ಜನರಲ್ ಸರ್ವಿಸ್ ಯಾವಾಗ ಚೆಕ್ ಮಾಡಿ. ಕಿಲೋಮೀಟರ್ ಟ್ಯಾಂಪರಿಂಗ್ ಆಗಿರುತ್ತೆ, ನೀವೇನು ಚೆಕ್ ಮಾಡಿದ್ರು ಅಷ್ಟೇ. ಅದನ್ನು ತಲೆಯಿಂದ ತೆಗೆದುಬಿಡಿ. ಕೆಲವೊಂದು ಗಾಡಿಗಳಿರ್ತವೆ, ಟೊಯೋಟೋ, ಟಾಟಾ, ಸುಜುಕಿ, ಈ ಗಾಡಿಗಳಿಗೆ ಕಿಲೋಮೀಟ್ರ್ ಮ್ಯಾಟ್ರ್ ಆಗೋಲ್ಲ. ಇವನ್ ಮಹೇಂದ್ರ ಕೂಡ ಕಿಲೋಮೀಟ್ರ್ ಮ್ಯಾಟ್ರ್ ಆಗೋಲ್ಲ. ಈ ಬುಲೆರೋ ಅವೆಲ್ಲ ನಿಮ್ಗೆ ಅಲ್ಲಿ 1.5-2 ಲಕ್ಷ 2 ಲಕ್ಷಕ್ಕೆಲ್ಲ ಚೆನ್ನಾಗಿರೋ ಗಾಡಿ ಸಿಗ್ಬಿಡ್ತದೆ. ಬುಲೆರೋ 2 ಲಕ್ಷಕ್ಕೆ ನಂಗೆ ತಲೆನೇ ಕೆಟ್ಟೋಗಿರೋದು. ಅದು ಯಾವುದೋ ಇಟ್ಟಿದೆ, ಅದು ಬೇಸಿಕ್ಕೆ ಇತ್ತು, ಬಟ್ ಗಾಡಿ ಚೆನ್ನಾಗಿತ್ತು ಆ್ಯಕ್ಚುಲಿ. 1.25-2 ಹತ್ತತ್ರ ಏನೋ ಓಡಿತದು. ಬರೀ 2.25 ಲಕ್ಷ 2.5 ಲಕ್ಷಕ್ಕೆಲ್ಲ ಸಿಕ್ಬಿಡ್ತಲ್ಲಿ. ನಾನು ತೊಗೊಂಡೆ, ಯಾರೋ ತೊಗೊಳಕ್ಕೆ ಅಲ್ಲಿ ನಿಂತಿದ್ರು, ಬಟ್ ನಾವು ತೊಗೊಂಡ್ರಲ್ಲ ಗೊತ್ತಿಲ್ಲ. ನಾನು ಮುಂದೆ ಜಾಸ್ತಿ ಹೊತ್ತಿರಲಿಲ್ಲ ಅಲ್ಲಿ, ಫಸ್ಟ್ ಟೈಮ್ ಹೋದಾಗ. ಅವಾಗೇ ಅದನ್ನ ನೋಡಿದ್ದು, ಪರವಾಗಿಲ್ಲ ಇಷ್ಟು ಕಮ್ಮಿಗೆ ಇಲ್ಲಿ ಸಿಗುತ್ತಲ್ಲ ಅಂತ. ನಂಗೆ ಈ ನಡುವೆ ಗೊತ್ತಾಗಿದೆ, ಇಷ್ಟೊಂದು ಜನ ಎಲ್ಲ ಅಲ್ಲಿ ಅವ್ರ ಬಗ್ಗೆ ಕೇಳ್ತಿದ್ದಾರಲ್ಲ ಅಂತ ನನಗೆ ಆಶ್ಚರ್ಯ ಆಗೋಯಿತು. ಎಲ್ಲ ಕಾರ್ ಬಗ್ಗೆ ಹೇಳಿ, ಕಾರ್ ಬಗ್ಗೆ ಆ ರೇಂಜಿಗೆ ಅವನ ಹತ್ರ ಏನಿಲ್ಲ ವೆಹಿಕಲ್ಗಳು. ಸರಿನಾ? ನಿಮ್ಗೆ ಡೌಟ್ ಇದ್ದರೆ ಅವ್ರ ನಂಬರ್ಗಳು ಸಿಗುತ್ತೆ, ಆಮೇಲೆ ಸಿಗುತ್ತೆ. ಕ್ಯಾಟ್ಲಾಗ್ ವೀಕ್ಷಣೆ ಮಾಡಿ. ಕ್ಯಾಟ್ಲಾಗಲ್ಲಿ ಏನಿರ್ತದೋ ಅದೇ ಅವ್ರ ಸ್ಟಾಕ್. ಮ್ಯಾಕ್ಸಿಮಮ್ ಜನ ಕ್ಯಾಟ್ಲಾಗ್ನ ಮ್ಯಾನೇಜ್ ಮಾಡ್ತಾರೆ, ಅದೇ ಅವ್ರದ್ದು ಸ್ಟಾಕ್. ಕ್ಯಾಟ್ಲಾಗಲ್ಲಿ ಏನು ಪ್ರೈಸ್ ಆಗಿರ್ತಾರೋ ಅದಕ್ಕಿಂತ ಒಂದು 20,000-30,000 ಸಾವಿರವರೆಗೂ ನಿಮ್ಮ ಕಮ್ಮಿ ಮಾತಾಡಬಹುದು. ಬಟ್ ಗಾಡಿ ಚೆನ್ನಾಗಿದ್ದರೆ ನೀವು ಬೇಕಾದ್ರೆ ಒಂದು 5,000 ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ. ಅಲ್ಲೇ ಜನರಲ್ ಸರ್ವಿಸ್ ಮಾಡಿಸ್ಕೊಳ್ಳಿ. ಸೊ ಈ ಗಾಡಿ ಏನಾರ ತೊಗೊಂಡ್ರೆ ನೀವು ಅಲ್ಲೇ ಜನರಲ್ ಸರ್ವಿಸ್ ಮಾಡಿಕೊಂಡ್ರೆ, ಅಥವಾ ಆಕ್ಸೆಸರೀಸ್ ಏನಾರು ಹಾಕ್ಸ್ಕೊಳ್ಳೋಂಗಿದ್ರೆ ಅಲ್ಲೇ ಹಾಕ್ಸ್ಕೊಳ್ಳಿ. ಕರಲ್ ಬಗಲ್ ಕೂಡ ಕಮ್ಮಿಗೆ ಹಾಕ್ಕೊಡ್ತಾರೆ, ಕಾಶ್ಮೀರಿ ಗೆಟಲ್ ಕೂಡ ಕಮ್ಮಿಗೆ ಹಾಕ್ಕೊಡ್ತಾರೆ. ಪೀತಂಪುರ ಹತ್ರನೂ ಪೀತಂಪುರ ಸ್ವಲ್ಪ ಕಾಸ್ಟ್ಲಿ, ಅದು ಸ್ವಲ್ಪ ಏರಿಯಾನೇ ಸ್ವಲ್ಪ ಏನಂತಾರೆ ಐಫೈ ಏರಿಯಾ, ಜಯನಗರ ಟೈಪ್. ಅದೊಂಥರ ಮಿಕ್ಸ್. ಅದು ಪೀತಂಪುರ ಅನ್ನೋದು ಮಿಕ್ಸ್ ಏರಿಯಾ. ಈ ಜಯನಗರ ಮತ್ತು ಯಾವುದು ತಿಲಕ್ ನಗರನೇ ಅದು ಪಕ್ಕ ಇರೋದು. ಅಲ್ಲಿ ಹೆಂಗೆ ಸ್ವಲ್ಪ ಹಿಂಗೆ ಇದೆಯಲ್ಲ, ಆ ಥರ ಏರಿಯಾ ಅದು. ಸೊ ಹಂಗಾಗಿ ನಿಮಗೆ ಅಲ್ಲೂ ಕೂಡ ಪರವಾಗಿಲ್ಲ. ಪೀತಂಪುರ 2 ಬಗ್ಗೆನೂ ಒಂದು ಸಲ ಮಾತಾಡ್ತೀನಿ. ಅಲ್ಲಿ ಗಣೇಶ್ ಮೋಟರ್ಸ್ ಇದ್ದಾರೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅವ್ನ ಬಗ್ಗೆ, ಅವ್ನ ಕೊತ್ತರೂ ಚೆನ್ನಾಗಿದೆ ಗಾಡಿಗಳು ಅಂತ ಹೇಳ್ತೀನಿ ನೆಕ್ಸ್ಟ್. ಇನ್ನೊಂದು ಬಟ್ ಇವತ್ತು ತೊಗೊಳ್ಬೇಕಾರೆ ಅಷ್ಟು ಕಮ್ಮಿ ಬೆಲೆಗೆ ನಿಮಗೆ ಗಾಡಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಬಿ ಕೇರ್ಫುಲ್, ಹುಷಾರಾಗಿ ಹ್ಯಾಂಡಲ್ ಮಾಡಿ ಅನ್ನೋದು ನನ್ನ ಇದು. ಟ್ರಾನ್ಸ್ಪೋರ್ಟೇಷನ್ನೇ ಮಾಡಿ, ಯಾವುದೇ ಕಾರಣಕ್ಕೂ ಓಡಿಸ್ಕೊಂಬರ್ಬೇಡಿ. ಓಡಿಸಿ ಆಲ್ಮೋಸ್ಟ್ ನಿಮ್ಗೆ ಅಲ್ಲಿ ಚೆನ್ನಾಗಿರುತ್ತೆ ಗಾಡಿಗಳು. ಬಟ್ ನಿಮ್ಗೆ ಹೈವೇಗೆ ತಂದಾಗ ಹೈ ಸ್ಪೀಡ್ ನೀವಲ್ಲಿ ಓಡಿಸೋಕ್ಕಾಗಲ್ಲ. ಅಲ್ಲಿ ನೀವು ಮ್ಯಾಕ್ಸಿಮಮ್ ಓಡಿಸೋದು 60 ಓಡಿಸ್ಬೋದು ಅಷ್ಟೇ, 60 ಮೇಲೆ ಓಡಿಸೋಕ್ಕಾಗಲ್ಲ. ಬಟ್ ನಿಮ್ಮ ಗಾಡಿ ಕಂಡೀಷನ್ ಗೊತ್ತಾಗಬೇಕಂದ್ರೆ 120 ಮೇಲೆ ಓಡಿಸ್ಬೇಕು. 120 ಓಡಿಸೋ ಥರ ನಿಮ್ಗೆ ಆ ಲೊಕ್ಯಾಲಿಟಿಲಿ ರೋಡ್ಗಳಿಲ್ಲ. ನೀವು ಹೈವೇಗೆ ಬರಬೇಕು. ಯಮುನಾ ಎಕ್ಸ್ಪ್ರೆಸ್ ಇಲ್ಲ, ಆ ಕಡೆ ಎಕ್ಸ್ಪ್ರೆಸ್ ಈ ಕಡೆ ಎಕ್ಸ್ಪ್ರೆಸ್ಸೇ ಬರಬೇಕು ವಿನಃ ನಿಮ್ಗೆ ಅಲ್ಲಿ ಲೋಕಲಲ್ಲಿ ಓಡಿಸೋದಕ್ಕಾಗಲ್ಲ. ಸೊ ಇದೊಂದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ರೈಟ್? ಕಾರಬ್ಗೆ ಹೋಗೋರು ನಿಮಗೆ ಸೆಕ್ಟರ್ 3, ಸೆಕ್ಟರ್ 7 ಕೂಡ ನಿಮ್ಗೆ ಆಜು ಬಾಜುಲೇ ಇದೆ, ಹತ್ತಿರ ಇದೆ, ವಾಕೇಬಲ್ ಡಿಸ್ಟೆನ್ಸ್ ಇರುತ್ತೆ. ನಿಮ್ಗೆ ತೀರಾ ಏನು ಗಾಡಿಯಲ್ಲೇ ಹೋಗ್ಬೇಕಂತೇನಿಲ್ಲ. ಸೊ ಹಾಗಾಗಿ ನೀವು ಅಲ್ಲೆಲ್ಲ ನೋಡ್ಬೋದು, ಅಲ್ಲೆಲ್ಲ ತುಂಬ ಆಪ್ಷನ್ಸ್ಗಳಿದೆ. ಇವನ ಹತ್ರನೂ ನೋಡಿ, ಯಾಕಂದರೆ ಇವನು ಪ್ರೈಸ್ ಚೆನ್ನಾಗಿದೆ. ಬಟ್ ಒಳ್ಳೆ ಗಾಡಿಗಳು ಇರುತ್ತಾ ಇಲ್ವಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಎಲ್ಲ ಕಡೆನೂ ಅದೇ ಮ್ಯಾಟ್ರ್ ಆಗೋದು. ಕರಲ್ ಬಗಲ್ ಕೂಡ ಇವನಿಂದ ಕಮ್ಮಿ ರೇಟ್ಗೆ ಸಿಗುತ್ತೆ. ಬಟ್ ಅಲ್ಲಿ ಗಾಡಿ ಕಟ್ಟಿಸ್ತೀರಾ ಅಲ್ವಾ? ಯಾಕಂದರೆ ಕರಲ್ ಬಗಲ್ ಡೀಟೇಲಿಂಗಾಗಿ ನೋಡಿದ್ದೀನಿ. ಸೊ ಹಂಗಾಗಿ ಕರಲ್ ಬಗಲಿ ಒಂದು 3-4 ಜನನ ಬಿಟ್ಟರೆ ಇನ್ನು ಎಲ್ಲರ ಹತ್ರನೂ ಅಡಾಸ್ ಗಾಡಿಗಳೇ ಇರೋದು. ದಿನ ವರ್ಸಿ ಇಟ್ಟಿರ್ತಾರೆ ಅಷ್ಟೇ ವಿನಃ. ಕರಲ್ ಬಾಗ ಒಂದು ಸಲ ಆಸೆಪಟ್ಟು ಹೋಗಿದ್ದೆ. ಯಾವಾಗಲೂ ಒಂದು ಫೋಟೋ ನೋಡ್ಬಿಟ್ಟು, ಒಂದು ವಿಡಿಯೋ ನೋಡ್ಬಿಟ್ಟು ಈ ಗಾಡಿ ಹೆಂಗ ನಾನು ತರಲೇಬೇಕಂತ ಹೋಗಿದ್ದೆ. ಹೋಗ್ಬಿಟ್ಟು ನೋಡ್ಬಿಟ್ಟು ಇದು ಯಾವುದೋ ಮುದುಕಿಗೆ ಮೇಕಪ್ ಮಾಡಿ ಮದುವೆಗೆ ಬಿಟ್ಟರೆ ಹೆಂಗಾಯಿತು ಹಂಗಾಗೋಯ್ತು, ಬೇಜಾರಾಗೋಯ್ತು. ಅದಕ್ಕೆ ಅವತ್ತು ಕರಲ್ ಬಗಲ್ ಗಾಡಿ ತೊಗೊಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟೆ. ಬಟ್ ಏನು ಮಾಡೋದು, 1-2-3 ಒಳ್ಳೆಯವರು ಅಲ್ಲೇ ಇದ್ದಾರೆ, ಚೆನ್ನಾಗಿರೋ ಗಾಡಿಗಳು ಅಲ್ಲೇ ಇದೆ. ಏನು ಮಾಡೋದು? ನನ್ನ ಮಕ್ಳ ಹತ್ರ ಪ್ರೈಸ್ ಜಾಸ್ತಿ. ಅದೇನು ಅಲ್ಲಿದ್ದವ್ರು ಕಡಲೆ ಇಲ್ಲ, ಕಡಲೆದವ್ರು ಅಲ್ಲಿಲ್ಲ, ಎರಡೂ ಇದ್ರೆ ತಿನ್ನೋಕೆ ಆಸೆನೇ ಇರೋಲ್ಲ. ಹಂಗಾಗ್ಬಿಟ್ಟೈತೆ, ಏನು ಮಾಡೋಣ? ಓಕೆ, ಇದಿಷ್ಟೇ ಈ ಒಂದು ವ್ಯಕ್ತಿ ಬಗ್ಗೆ. ಬಟ್ ವ್ಯಕ್ತಿ ವೆಲ್ಕಮಿಂಗ್ ಎಲ್ಲ ಚೆನ್ನಾಗಿದೆ. ಬಟ್ ಯಾರೋ ಹೇಳಿರೋ ಪ್ರಕಾರ ಆಫ್ಟರ್ ಸೇಲ್ಸ್ ಸ್ವಲ್ಪ ಅಷ್ಟು ರೆಸ್ಪಾನ್ಸ್ ಮಾಡೋಲ್ಲ. NOC ಬಂದಮೇಲೆ ಇನ್ಯಾರು ನಾನ್ಯಾರೋ ಹತ್ರ ಇರ್ತಾರೆ. ಸೊ ಹಂಗಾಗಿ NOCಗೆ ಅಪ್ಲೈ ಅಲ್ಲೇ ಮಾಡಿಸಿ ರಿಸಿಪ್ಟ್ ಇಸ್ಕೊಳ್ಳಿ.
ಬೆಟರು ಅಥವಾ ಗ್ಯಾರಂಟಿ ಕೊಡಿ. ಅಲ್ಲಿ ನಿಮಗೆ ಬಾಂಡ್ ಪೇಪರ್ ಮಾಡಿಕೊಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ನಿಮಗೆ ಅಗ್ರಿಮೆಂಟ್ ಥರನೇ ಮಾಡಿಕೊಡ್ತಾರೆ. ಅದೆಲ್ಲ ನೀಟಾಗಿ ಸೈನ್ ಹಾಕಿ, ಎಲ್ಲ ಪೇಪರ್ಸ್ಗಳು ಚೆನ್ನಾಗಿ ಓದಿ ಸೈನ್ ಹಾಕಿ. ಸೊ ಇದಿಷ್ಟು ನಾನು ನಿಮಗೆ ಹೇಳ್ಬೋದು. ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಹೇಳಲಿಕ್ಕಾಗಲಿಕ್ಕಿಲ್ಲ.